ಇನ್ನು ತಮಿಳು ನಟ ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಆಕ್ರೋಶಗಳ ನಡುವೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಥಿಯೇಟರ್ ಒಂದರಲ್ಲಿ ಸಿನಿಮಾ ರಿಲೀಸ್ಗೆ ಸಿದ್ಧತೆ ನಡೆದಿತ್ತು. ಕನ್ನಡ ಪರ ಸಂಘಟನೆಯವರು ಹೋಗಿ ಬುದ್ಧಿವಾದವನ್ನು ಹೇಳಿದ್ದಾರೆ. ಆಮೇಲೆ ಇವತ್ತು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ, ವಿವಾದ ಬಗೆಹರಿದಿಲ್ಲ. ಜೂನ್ 5ಕ್ಕೆ ಸಿನಿಮಾ ರಿಲೀಸ್ ಆದರೆ ಬೆಂಗಳೂರು ಬಂದ್. ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳಿಕೆ ನೀಡಿದ್ದ ಕಮಲ್ ಹಾಸನ್ ಕ್ಷಮೆ ಕೇಳದೆ ಉದ್ದಟತನ ಮೆರೆದಿದ್ದಾರೆ. ಇದರಿಂದ ಕನ್ನಡಿಗರು ಮತ್ತಷ್ಟು ಕೆರಳಿ ಕೆಂಡವಾಗಿದ್ದಾರೆ. ಕಮಲ್ ಹಾಸನ್ರ ಥಗ್ ಲೈಫ್ ಸಿನಿಮಾ ಜೂನ್ 5ರಂದು ರಿಲೀಸ್ ಆಗ್ತಾ ಇದ್ದು, ಒಂದು ವೇಳೆ ಕಮಲ್ ಸಿನಿಮಾ ರಿಲೀಸ್ ಆದರೆ ಬೆಂಗಳೂರು ಬಂದ್ ಮಾಡಬೇಕಾಗುತ್ತೆ ಅಂತ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ಸಿನಿಮಾ ಥಿಯೇಟರ್ನಲ್ಲಿ ಕಮಲ್ ಹಾಸನ್ ಸಿನಿಮಾ ಬಿಡುಗಡೆ ಮಾಡಿದ್ರೆ ಮುತ್ತಿಗೆ ಹಾಕ್ತೀವಿ, ಥಿಯೇಟರ್ ಪುಡಿ ಆಗ್ತವೆ ಅಂತ ಎಚ್ಚರಿಸಿದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಒಂದು ಪಕ್ಷ ಸಿನಿಮಾ ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳದೆ ಬಿಡುಗಡೆ ಆದರೆ ಬೆಂಗಳೂರು ಬಂದ್ ಸಹ ಆಗ್ಬೋದು. ಎಲ್ಲ ಕನ್ನಡ ಹೋರಾಟಗಾರರು ಒಟ್ಟಿಗೆ ಸೇರಿ ಅದ್ರ ಬಗ್ಗೆನೂ ಸಹ ನಾವು ಚರ್ಚೆ ಮಾಡಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನಾವೆಲ್ಲರೂ ಸಿನಿಮಾ ಬಿಡುಗಡೆ ಆದರೆ ಸಿನಿಮಾ ಟೆಂಟ್ ಒಳಗಡೆನೇ ಇರ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಇವಾಗಲೂ ಸಹ ಕೊಡ್ತಾ ಇದ್ದೀವಿ. ಸಿನಿಮಾ ರಿಲೀಸ್ ಮಾಡ್ತೇನೆ ಎಂದಿದ್ದ ಚಿತ್ರಮಂದಿರ ಮಾಲೀಕ ಹುಂಬ ಮಾಲೀಕನಿಗೆ ಕನ್ನಡ ಸಂಘಟನೆಗಳ ಪಾಠ. ಈ ನಡುವೆ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹುಂಬತನ ಮೆರೆದಿದ್ದ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ವಿಕ್ಟರಿ ಥಿಯೇಟರ್ ಮಾಲೀಕರಿಗೆ ಕನ್ನಡ ಸಂಘಟನೆಗಳು ಪಾಠ ಕಲಿಸಿವೆ. ಇವತ್ತು ಕರವೇ ಸಂಘಟನೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಂತೆ ಥಿಯೇಟರ್ ಮಾಲೀಕ ಹಿಂದೆ ಸರಿದಿದ್ದಾರೆ. ಪ್ರತಿಭಟನೆಗೆ ಅಂತ ಬಂದಿದ್ದ ಕರವೇ ಕಾರ್ಯಕರ್ತರು ವಾಪಸ್ಸಾಗಿದ್ದಾರೆ. ವಿಕ್ಟರ್ ಸಿನಿಮಾಸಲ್ಲಿ ನಮ್ಮ ಥಗ್ ಲೈಫ್ ಸಿನಿಮಾವನ್ನು ಪ್ರಸಾರ ಮಾಡ್ತೀವಿ ಅನ್ನೋಂಥ ಟ್ವೀಟನ್ನು ನಾವೆಲ್ಲ ನೋಡಿದ್ದೀವಿ. ಅದಾದಮೇಲೆ ಅದರ ಮಾಲೀಕರು ನಾರಾಯಣ ಸ್ವಾಮಿ ಅವರು ಕನ್ನಡದವರೇ ಆಗಿರೋದ್ರಿಂದ ಅವರು ಸಹ ನಾನು ಹಾಕಲ್ಲ ಅಂತೇಳಿ ಮತ್ತೆ ಕನ್ನಡದಲ್ಲೇ ಟ್ವೀಟನ್ನು ಮಾಡಿದ್ದಾರೆ. ಮಾತಾಡಿದ್ದೀವಿ, ನಾನು ಕನ್ನಡದ ಪರವಾಗಿರುವಂಥವನು, ನಾನು ಕನ್ನಡದವನೇ, ಆದ್ದರಿಂದ ನಾನು ರೀಟ್ವೀಟ್ ಮಾಡಿದ್ದೀನಿ, ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದೀನಿ. ಸರ್ಕಾರದ ನಿರ್ಧಾರ ಅವರು ಕ್ಷಮೆ ಕೇಳಿದ ಮೇಲೆ ನಾವು ಹಾಕ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಶಿವಣ್ಣ ಪಲಾಯನವಾದಿ, ಮುಖ್ಯಮಂತ್ರಿ ಚಂದ್ರು ಆಕ್ರೋಶ. ಇನ್ನು ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆಯನ್ನ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಖಂಡಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು, ಕಮಲ್ ಹಾಸನ್ ಹೇಳಿಕೆಯನ್ನ ಶಿವಣ್ಣ ಖಂಡಿಸಬೇಕಾಗಿತ್ತು. ಕಮಲ್ ಹಾಸನ್ ಮಾಡಿದ್ದು ತಪ್ಪು ಅಂತ ಹೇಳದೇ ಇದ್ರೆ ಶಿವಣ್ಣ ತಪ್ಪಿತಸ್ಥರಾಗ್ತಾರೆ. ಶಿವಣ್ಣ ಪಲಾಯನವಾದಿ ಅಂತ ಚಂದ್ರು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನೊಂದೆಡೆ ಕಮಲ್ ಹಾಸನ್ ದೊಡ್ಡ ನಟ, ಹಾಗಂತ ಬಾಯಿಗೆ ಬಂದ ಹಾಗೆ ಹೇಳಿಕೆ ನೀಡಬಾರದು ಅಂತ ನಟಿ ರಚಿತಾ ರಾಮ್ ಹೇಳಿದ್ದಾರೆ. ಅವನು ಏನು ಹೇಳಿದ್ದಾನೆ ಅದನ್ನು ನಮ್ಮ ನಾಡು ಮತ್ತು ನಮ್ಮ ನುಡಿ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಬಹಳ ಅವಮಾನ ಆಗಿರ್ತಕ್ಕಂಥ ವಿಚಾರ. ಅಂಥದ್ದು ಯಾರೇ ಮಾತಾಡಬಾರ್ದು. ಒಂದು ಜ್ಞಾನದ ಕೊರತೆ, ಅದೆಲ್ಲ ಹೋಗಲಿ ಅಂತಂದರೆ ಅಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ಕೂತಿದ್ದಂಥ ನಮ್ಮ ಮಹಾನ್ ನಟರು ರಾಜ್ಕುಮಾರ್ ಅವರ ಮಕ್ಕಳು ಮತ್ತು ನಾವೆಲ್ಲ ಇಷ್ಟಪಡೋ ವ್ಯಕ್ತಿ ಯಾಕೆ ಸುಮ್ಮನಾದರೂ ಪಲಾಯನವಾದಕ್ಕೆ ಹೋಗ್ಬಿಟ್ರಲ್ಲ, ಅರಿವಿನ ಕೊರತೆಯಿಂದಲೋ ಏನೋ ಒಟ್ಟಿನಲ್ಲಿ ಪಲಾಯನವಾದ ಆದರು. ಅವರು ತಪ್ಪಾಗಿ ನಮಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಮೆಲ್ರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ಚಿಕ್ಕವಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವು ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ? ಸಾರಿ ಕೇಳಬೇಕಾಗತ್ತಲ್ವಾ? ಥಗ್ ಸಿನಿಮಾ ರಿಲೀಸ್ ಮಾಡಬೇಡಿ, ಕನ್ನಡ ಸಂಘಟನೆಗಳಿಂದ ಮನವಿ. ಇನ್ನು ಕಮಲ್ ಹಾಸನ್ ಕ್ಷಮೆ ಕೇಳಲು ಕನ್ನಡ ಸಂಘಟನೆಗಳು ಕೊಟ್ಟ ಗಡುವು ನಾಳೆ ಅಂತ್ಯಗೊಳ್ಳಲಿದೆ. ಸಿನಿಮಾ ರಿಲೀಸ್ಗೆ ಇನ್ನೂ 5 ದಿನವಷ್ಟೇ ಬಾಕಿ ಉಳಿದಿದ್ದು ಕಮಲ್ ಹಾಸನ್ ಕ್ಷಮೆ ಕೇಳುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಮಲ್ಟಿಪ್ಲೆಕ್ಸ್ಗಳಿಗೆ ಭೇಟಿ ಕೊಟ್ಟ ಶಿವರಾಮೇಗೌಡ ಬಣ ಸಿನಿಮಾ ರಿಲೀಸ್ ಮಾಡದಂತೆ ಮನವಿ ಪತ್ರ ಕೊಟ್ಟಿದ್ದಾರೆ. ಒಂದು ವೇಳೆ ಚಿತ್ರ ಬಿಡುಗಡೆಯಾದರೆ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.